ಕಣ್ नमः ओम धर्मदायै नमः ओम धनदायै नमः ओम श्रीधरायै नमः ओम कामदायै नमः ओम मोक्षदायै नमः ओम अपरायै नमः ओम चित्स्वरूपायै नमः ओम चिदानन्दायै नमः ओम जयश्रियै नमः ओम जयदायिन्यै नमः ओम सर्वमङ्गलमाङ्गल्यायै नमः ओम जगत्रहितैशिन्यै नमः ओम सर्वाण्यै नमः. ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಐ ಆಮ್ ಡೂಯಿಂಗ್ ಒಬ್ಬಟ್ಟು ಒತ್ತುತ್ತಾ ಇದ್ದೀನಿ. ಅಲ್ಲಿ ನಮ್ಮಮ್ಮ ಸುಡ್ತಾ ಇದ್ದಾರೆ. ನನಗೆ ಕೆಲಸ ಮಾಡಿ ಸಾಕಾಗೋಗಿದೆ. ರವೆ ಉಂಡೆ ಮಾಡಿ ಕರ್ಜಿಕಾಯಿ ಮಾಡಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಚಕ್ಲಿ ನೆಕ್ಸ್ಟ್ ಚಕ್ಲಿ ಮಾಡಬೇಕು. ಸೊ ಗೈಸ್, ಟೈಮ್ ಬಂದು 3:15. ಮಲ್ಕೊಂಡಿದ್ದು 12 ಗಂಟೆಗೆ ಹೋದೆವು. ಆಗಲಿಲ್ಲ, ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಫುಲ್ ತಲೆನೋವ್ತಾಯಿತ್ತು. ಹೋಗಿ ಮಲ್ಕೊಂಡು ಇವಾಗ ಎದ್ದು ಬಂದು ನಮ್ಮಮ್ಮ ತರಕಾರಿ ಸಾರು ಮತ್ತು ಅನ್ನ ಮಾಡಿದ್ದಾರೆ, ತಿಂತಾಯಿದ್ದೀನಿ. ನಮ್ಮಮ್ಮ ನಾನು ಸೀರೆ ಉಟ್ಕೋಬೇಕು ಸಂಜೆ ಅಂತ ಹೇಳಿ ಪಿನ್ನ ಮಾಡ್ತಿದ್ದಾರೆ. ಅವ್ರ ಸೀರೆ ಅವ್ರು ಪಿನ್ ಮಾಡಿಕೊಂಡು ಅಣ್ಣಂದು ಹಾಗೆ ಪಿನ್ ಮಾಡ್ತಾಯಿದ್ದಾರೆ. ಅದಕ್ಕೆ ದೇವ್ರ ಮುಂದೆ ತಿಂಡಿ ಎಲ್ಲ ಮಾಡಿಟ್ಟೈತೆ. ಅದು ತಿಂಡಿ ತಿಂಬಿಟ್ಟು ಮಾಡಬೇಕು ಹೇಳ್ಕೊಟ್ಟಿದ್ದೀನಿ ಆಂಟಿಗೆ ಕ್ಲೀನ್ ಮಾಡ್ಕೊಂಡು. ಬೆಳಗ್ಗೆ ಬರೀ ಇದೊಂದು ಟೇಬಲ್ ಅಷ್ಟೇ ಇದ್ದಿದ್ದು, ಬಟ್ ಇವಾಗ ಒಂದು ಎಕ್ಸ್ಟ್ರಾ ಟೇಬಲ್ ಆ್ಯಡ್ ಆಗಿದೆ. ಅದ್ಯಾವುದು ಅಂತಂದರೆ ತಿಂಡಿ. ಅಣ್ಣನ ಮನೆದು ಟೇಬಲ್ಲ. ತಿಂಡಿ, ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಒಬ್ಬಟ್ಟು, ಅದು ಸ್ವೀಟು ಅಂಗಡಿದು 4 ಮಮ್ಮಿ. ಇನ್ನೂ ತೆಂಬಿಟ್ಟು ಮಾಡಬೇಕಂತೆ, ಆಮೇಲಿಂದ ಎಳ್ಳುಡೆ ಮಾಡಬೇಕಂತೆ. ಸೊ ಗೈಸ್, ಎಷ್ಟು ಕೋಪ ಬರ್ತೈತೆ ಅಂದರೆ ನನಗೆ. ಕೋಪ ಅಂದರೆ ಬೇಜಾರು. ಹಿಂದೆ ಡೆಕೋರೇಷನ್ ಮಾಡಿದ್ದು ಇಲ್ಲ, ಇವಾಗ ಬಿದ್ದೋಯ್ತು ಅದು. 4 ಅವರ್ 3 ಅವರ್ ತೊಗೊಂಡು ಮಾಡಿದ್ವು. ಎಷ್ಟು ಕೋಪ ಬರ್ತಿದ್ವಿ. ಒಂದ್ಸತ ಬಿತ್ತು ಹೋಗ್ಲಿ ಅಂತ ಅಂದ್ಬಿಟ್ಟು ಸ್ಟಿಕ್ಕರಲ್ಲಿ ಕಾಣಿಸ್ತಾ ಇರೋದು ಅಂಟಿಸ್ದೆ, ಮತ್ತೆ ಇನ್ನೊಂದು ಸತ ಬಿದ್ದೋಯ್ತು. ಕೋಪ ಬಂದು ತೆಗೆದು ಬಿಸಾಕ್ಬಿಟ್ಟೆ. ಸೊ ಇಲ್ಲಿ ನಮ್ಮಮ್ಮ ಫುಲ್ ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ತಾಯಿದ್ದಾರೆ. ಸೊ ಅಷ್ಟೆಲ್ಲ ತಿಂಡಿ ಮಾಡಿ ಇನ್ನೂ 2 ತಿಂಡಿ ಮಾಡಬೇಕಿತ್ತು. ಒಂದು ತಂಬಿಟ್ಟು, ಇನ್ನೊಂದು ಎಳ್ಳುಂಡೆ ಅಣ್ಣ ಮತ್ತು ಅಮ್ಮ ಮಾಡ್ತಾಯಿದ್ರು. ಅಷ್ಟೆಲ್ಲ ಮಾಡಿ ಆಮೇಲಿಂದ ನಾನು ಮಮ್ಮಿ ಎಲ್ಲ ರೆಡಿ ಆದವು. ನಾನು ಆ್ಯಕ್ಚುಲಿ ಸೀರೆ ಉಟ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ನಾನು ಸೀರೆ ಉಟ್ಕೊಂಡಿರೋದು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನೈಟ್ ಅಂತೀನಿ, ಸಂಜೆ 6 o'clockಗೆ ಅಣ್ಣನ ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ದರು. ಅಣ್ಣ ಇನ್ವೈಟ್ ಮಾಡಿದ್ದ, ಬನ್ನಿ ಬರಲೇಬೇಕು ಎಲ್ಲರೂ ಅಂಥೇಳಿ ಹೇಳಿದ್ದಂತೆ. ಸೊ ಎಲ್ಲ ಟ್ಯೂಷನ್ ಮಕ್ಕಳು ಬಂದಿದ್ದರು. ಸೊ ಐ ವಾಸ್ ಹ್ಯಾಪಿ. ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೂ ಪ್ರಸಾದ ಪುಳಿಯೋಗರೆ ಮಾಡಿದ್ದು. ಪುಳಿಯೋಗರೆನ ಅವರು ನಮ್ಮ ಮನೆಯಲ್ಲೇ ಬಾಳೆ ಎಲೆ ಹಾಕ್ಕೊಂಡು ಅವರು ಕುತ್ಕೊಂಡು ಎಲ್ಲ ಕುತ್ಕೊಂಡು ಮನೇಲೇ ಊಟ ಮಾಡಿದ್ರು. ಸೊ ಎಲ್ರಿಗೂ ಖುಷಿ ಆಯಿತು. ಅವರಂತೂ ನಮ್ಮ ಮನೆಗೆ ಬಂದರೆ ಡ್ಯಾನ್ಸ್ ಮಾಡಿದೆ ಅಂತೂ ಹೋಗಲ್ಲ. ಅವರೊಂದು ಸಾಂಗ್ ಹಾಕ್ಸಿ ಟಿ ವಿಲಿ ಅಣ್ಣ ಡ್ಯಾನ್ಸ್ ಮಾಡಬೇಕು ಅಂಥೇಳಿ ಅವ್ರು ಟ್ಯೂಷನ್ ಮಾಸ್ಟ್ರಿಗೆ ಹೇಳಿ ಸಾಂಗ್ ಹಾಕ್ಸಿ ಡ್ಯಾನ್ಸ್ ಮಾಡಿದ್ರು. ಮತ್ತು ಎಲ್ಲ ಕುತ್ಕೊಂಡು ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ. ನಾನು ಎಲ್ರಿಗೂ ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಿದ್ದೆ. 6 o'clock ಆದಮೇಲೆ ನಮ್ಮೂರಿನ ಆಂಟಿದಿರು ಮತ್ತು ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದು ಅರ್ಶಿನ ಕುಂಕುಮ ತೊಗೊತಾಯಿದ್ರು. ಅವ್ರಿಗೆ ನಾನು ಅರ್ಶಿನ ಕುಂಕುಮ ಕೊಡ್ತಿದ್ದೆ. ಇವರೆಲ್ಲ ಕುತ್ಕೊಂಡು ನನ್ನ ಬ್ಲಾಗ್ ನೋಡ್ತಾ ಕೂತಿದ್ರು ಹಾಲಲ್ಲಿ. ಐ ವಾಸ್ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಂಗೆ ಚಿಕ್ಕ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರೆಲ್ಲ ಬಂದಿದ್ದು ಖುಷಿ ಆಯಿತು. ಅವ್ರಿಗೆಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಎಲೆ ಅಡಿಕೆ ಕೊಟ್ಟು ಒಂದಷ್ಟು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಅವ್ರಿಗೂ ಪ್ರಸಾದ ಕೊಟ್ಟು ಸ್ವೀಟ್ ಕೊಟ್ಟು ಕಳಿಸ್ತೋ ನಾವು.
ಇವರೆಲ್ಲ ನಮ್ಮ ಅಣ್ಣನ ಟ್ಯೂಷನ್ ಮಕ್ಕಳು ಎಲ್ಲ ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆಗೆ ಬಂದಿದ್ದಾರೆ ಎಲ್ಲರೂ. ಖುಷಿ ಆಯ್ತಾ? ಮುಗೀತಾ ಪ್ರಸಾದ ಎಲ್ಲ ತಿಂದ್ರಾ? ಖುಷಿ ಆಯ್ತಾ? ಇವನಂತೂ ಹಾಕಿಸ್ಕೊಂಡು ತಿನ್ನೋ ಪ್ರಸಾದನ. ಸಾಂಗ್ ಹಾಕಿದ್ದು ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮನೇಲಿ ಯಾವುದೇ ಫಂಕ್ಷನ್ ಆದರೂ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಬಂದಾಗ ಡ್ಯಾನ್ಸ್ ಆಡೋದಂತೂ ಅವ್ರಿಗೆ ಕಂಪಲ್ಸರಿ ಆಗೋಗಿದೆ. ಲಾಸ್ಟು ನ್ಯೂ ಇಯರ್ಗೂ ಇನ್ವೈಟ್ ಮಾಡಿದ್ದು, ಅಣ್ಣನ ಬರ್ಡೇನೂ ಅವತ್ತೇ ಅಲ್ವಾ. ಸೊ ಅವತ್ತು ಬಂದು ಅವ್ರ ಟ್ಯೂಷನ್ ಮಾಸ್ಟ್ರ್ ಜೊತೆನೇ ಡ್ಯಾನ್ಸ್ ಆಡಿದರು. ಸೊ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಅವರು ನಮಗೆ. ಯಾವುದೇ ಫಂಕ್ಷನ್ ಇದ್ರೂ ಬರ್ತಾರೆ, ಇನ್ವೈಟ್ ತಿಂತಾರೆ, ಹೋಗ್ತಾರೆ ಅಷ್ಟೇ. ಸೊ ಡ್ಯಾನ್ಸ್ ಎಲ್ಲ ಮುಗಿದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮುಗಿದು ಆಲ್ಮೋಸ್ಟ್ ಟೈಮ್ 9:30 ಆಗೋಕ್ಕೆ ಬಂದಿತ್ತು. ಸೊ ಆ ಲೈಟಿಂಗ್ಸ್ನ ನಾವು ಬೆಳಗ್ಗೆ ಮಾರ್ನಿಂಗೇ ಹಾಕಬೇಕಿತ್ತು. ಸೊ ಯಾರಿಗೂ ನೆನಪೇ ಇರಲಿಲ್ಲ. ಸೊ ನೈಟು 9 o'clockಗೆ ಇಲ್ಲ 9:30 ಆಗಿತ್ತು ಆಲ್ಮೋಸ್ಟು. ಸೊ ಅಪ್ಪ ಬಂದ್ಬಿಟ್ಟು ಲೈಟಿಂಗೇ ಹಾಕಿಲ್ವಲ್ಲ ನೀವು ಅಂತ ಹೇಳಿ ಆಗ ನೆನಪಿಸ್ಕೊಂಡು ನೈಟು 9 o'clockಗೆ ಲೈಟಿಂಗ್ ಹಾಕಿದ್ದೀವಿ. ನಮ್ಮಂಥ ವಿಚಿತ್ರ ಪ್ರಾಣಿಗಳೇ ಇಲ್ಲ ಅನಿಸುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ನೈಟಲ್ಲಿ. ಎಲ್ಲರ ಮನೇಲೂ ಹಬ್ಬ ಸ್ಟಾರ್ಟ್ ಆದಾಗ ಲೈಟ್ ಹಾಕಿದ್ರೆ ನಮ್ಮ ಮನೇಲಿ ಹಬ್ಬ ಮುಗ್ದಿದ್ದಂಗೆ ಲೈಟ್ ಹಾಕ್ತವ್ರೆ ಗೈಸ್. ನೋಡಿ ಇವಾಗ ಪಣ ಅಂತದ್ದು ಬೆಳಗ್ಗೆಯಿಂದ ಹಾಕಿರಲಿಲ್ಲ. 9:30 ನೈಟು. ಇವಾಗ ನೋಡಿ ನಿನ್ನೆಯಿಂದ ಇದು ಮಾಡಿದ್ರೆ ಏನಾಗೋದು ನಿಮಗೆ? ಸಲ ಕಾಣಿಸ್ತೈತಿ ಇವಾಗ. ವಾವ್ ಸೊ ಫೈನಲಿ ನಾವು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಊರವ್ರಿಗೆಲ್ಲ ಅಂದರೆ ಅಮ್ಮನ ಫ್ರೆಂಡ್ಸು ಲೇಡೀಸ್ ಯಾರ್ಯಾರಿದ್ರು ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲ್ರಿಗೂ ನಮ್ಮ ಮನೆ ಲಕ್ಷ್ಮಿ ತುಂಬ ಇಷ್ಟ ಆಯಿತು. ಬಟ್ ಹಿಂದೆ ಡೆಕೋರೇಷನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಮಾಡಿದ್ದು ಸರಿ ಇರಲಿಲ್ಲ ಅನಿಸುತ್ತೆ. ಸೊ ಹೋಗಲಿ ಬಿಡಿ ಅಂತೇಳಿ ಸುಮ್ಮನಾದೆ. ಆ್ಯಂಡ್ ನೈಟು ಲಕ್ಷ್ಮಿಗೆ ಆರತಿನ ಮುಗಿಸಿ ಅಮ್ಮ ಲಕ್ಷ್ಮಿಗೆ ಹೋಗ್ಬಿಟ್ಟು ಬಾ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡೋ ಶಕ್ತಿ ಕೊಡು ಅಂತ ಹೇಳಿ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಕೊಟ್ಟರು. ಸೊ ನಾನು ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಇಟ್ಟೆ. ಈ ವರ್ಷವೇ ನಾನು ಇಷ್ಟೊಂದು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮಗೆ ನಮ್ಮಲ್ಲಿ ಮನೆಯ ಲಕ್ಷ್ಮಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಾನು ಬೆಳಗ್ಗೆಯಿಂದ ಪೂಜೆ ಮಾಡಿದ್ದೆ. ಸೊ ಅಷ್ಟು ಕ್ಲಾರಿಟಿಯಾಗಿ ಪೂಜೆ ಮಾಡಿರಲಿಲ್ಲ. ಸೊ ನೈಟು 10 o'clockಗೆ ಮತ್ತೆ ನನ್ನ ಮನಸ್ಸಿಗೆ ಯಾಕೋ ಅನ್ನಿಸ್ತು ಮತ್ತೆ ಪೂಜೆ ಮಾಡಬೇಕು ಅಂತ ಹೇಳಿ ಮತ್ತು ನೈಟು 10 o'clock ಹಂಗೆ ಮನಸ್ಸು ಪೂರ್ವಕ ಒಂದು ಸ್ವಲ್ಪ ಬೇಡಿಕೆಗಳನ್ನ ಬೇಡಿಕೊಂಡು ಇನ್ನೂ ಮುಂದಿನ ವರ್ಷ ಚೆನ್ನಾಗಿ ಮಾಡೋ ಥರ ಶಕ್ತಿ ಕೊಡು ಅಂತ ಹೇಳಿ ಬೇಡಿಕೊಂಡು ನೈಟೇ ಲಕ್ಷ್ಮಿನ ಅಲುಗಾಡಿಸ್ತು. ಸೊ ನಾವು ಒಂದೇ ದಿನ ಇರೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಎತ್ಬಿಡ್ಬೇಕು ಅಂಥೇಳಿ ನೈಟೇ ಮಮ್ಮಿ ಎಲ್ಲ ಅಲುಗಾಡಿಸಿದ್ರು. ಸೊ ನಾನು ಅರ್ಶಿನ ಕುಂಕುಮ ತೊಗೊಂಡು ಮಮ್ಮಿ ದೇವ್ರಿಗಿಟ್ಟಂಥ ಮಡ್ಲಕ್ಕಿನ ದೇವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಅಲ್ಲಿದ್ದ ಬ್ಲೌಸ್ ಪೀಸ್ಗೆ ಅಕ್ಕಿ ಮಡ್ಲಕ್ಕಿಲಿ ಏನೇನಿತ್ತು ಅದನ್ನೆಲ್ಲ ಲಕ್ಷ್ಮಿಗೆ ಕೊಟ್ಟು ನಮ್ಮ ಮನೆಗೆ ಬಂದಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿ ಮತ್ತು ನೆಕ್ಸ್ಟ್ ವರ್ಷ ಇದೇ ಥರ ಮಾಡೋ ಶಕ್ತಿ ಕೊಡು ಅಂತ ಬೇಡ್ಕೋತಾ ಲಕ್ಷ್ಮಿನ ಕಳಿಸ್ಕೊಟ್ಟು. ಸೊ ವಿ ಆರ್ ಹ್ಯಾಪಿ ಸೋ ಮಚ್. ಎಷ್ಟೇ ಅಂದರೆ ಹೇಳೋಕ್ಕಾಗಲ್ಲ. ವೀಡಿಯೋ ಮಾಡಬೇಕು, ಈ ವ್ಲಾಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಲಿದ್ದೆ ನಾನು. ಇನ್ನೂ ಇರಬೇಕಿತ್ತಲ್ಲ ಅಂಥೇಳಿ. ಬಟ್ ಎಂಡ್ ಆಫ್ ದ ಡೇ ಕಳಿಸ್ಕೊಡ್ಲೇಬೇಕು. ಸೊ ಕಳಿಸ್ಕೊಟ್ಟಿದ್ದೀವಿ. ಇನ್ನೂ ನೆಕ್ಸ್ಟ್ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡೋ ಥರ ಶಕ್ತಿ ಕೊಡಲಿ ಆ ಲಕ್ಷ್ಮಿ. ಎಲ್ರಿಗೂ ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ಹೇಳ್ತಾಯಿದ್ದೀನಿ, ನಾನು 1 ವೀಕ್ ಆಗೇ ಹೋಯ್ತು. ಬಟ್ ಇಟ್ಸ್ ಓಕೆ, ಸ್ವಲ್ಪ ಬ್ಯುಸಿ ಅದು ಇದು ಇದೇ ಇರುತ್ತಲ್ಲ. ಸೊ ಎಂಡ್ ಮಾಡುವ ನಮ್ಮ ಮನೆಯ ಲಕ್ಷ್ಮಿಗೆ. ಸೊ ನಮ್ಮ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡು ಜನ ಹೋಗಿ ಎಷ್ಟೊತ್ತು ಗಂಟೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ. ಇಷ್ಟೊತ್ತು ಗಂಟೆ ಟ್ಯೂಷನ್ ಮಕ್ಕಳಿದ್ರು, ಅವರು
ಪಪ್ಪ ಸುಮ್ಮನಿರು. ಟ್ಯೂಷನ್ ಮಕ್ಕಳಿಗೆ ಪ್ರಸಾದ ಕೊಟ್ಟು ಅವರು ಒಂದು 4-5 ಸಾಂಗಿಗೆ ಡ್ಯಾನ್ಸ್ ಮಾಡಿ ಅವರು ಹೊರಟರು. ನಮ್ಮಮ್ಮ ಒಂದು ರೌಂಡ್ ಹೋಗಿ ಎಲ್ಲರ ಮನೇಲೂ ಅರ್ಶಿನ ಕುಂಕುಮ ತೊಗೊಂಡು ಒಂದು ಬ್ಯಾಗು ಬಾಳೆಹಣ್ಣು ಎಲೆ ಅಡಿಕೆ ತೊಗೊಬಂದಿದ್ದಾರೆ. ನಮ್ಮಪ್ಪ ಸುಮ್ಮನೆ ರೌಂಡ್ ಆಗ್ತೈತಿ, ಏನೋ ಮಾಡ್ತಾಯಿದ್ದ. ನಮ್ಮಣ್ಣ ಪಾಪ ಪ್ರಸಾದ ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟರು. ಮಗ ಮಾಡೋಷ್ಟು ಕೆಲಸ ನಿಮ್ಮಪ್ಪ ಮಾಡಿಬಿಟ್ರೆ ಅಷ್ಟೇ. ಸೊ ಇಷ್ಟೇ. ನಾನು ಸೀರೆ ಉಟ್ಕೊಂಡಿದ್ದೀನಿ ಗೈಸ್. ಇದು ಸೆಕೆಂಡ್ ಟೈಮ್ ನಾನು ಸೀರೆ ಉಟ್ಕೊಳ್ತಾ ಇರೋದು. ಸೆಕೆಂಡ್ ಟೈಮ್ 18 ವರ್ಷದಲ್ಲಿ ಎರಡನೇ ಸತ ನಾನು ಸೀರೆ ಉಟ್ಕೊಂಡಿರೋದು ಅಷ್ಟೇ. ನಮ್ಮಮ್ಮ ರಾಜು ಮಾತಾ ಕಾಣಿಸ್ತಿದ್ದಾರೆ. ಇಷ್ಟೇ. ಇವತ್ತಿನ ಹಬ್ಬ ಕಂಪ್ಲೀಟ್ ಆಯಿತು. ಇವತ್ತಿನ ಹಬ್ಬ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.